ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಪುಳಿಯೋಗರೆ ಪುಡಿ ಮಾಡೋದ ತೋರಿಸ್ತಾ ಇದ್ದೀನಿ. ಈಗ ಮೇಲ್ಕೋಟೆ ಸೈಡೆಲ್ಲ ಮಾಡ್ತಾರಲ್ವ, ಸೇಮ್ ಅದೇ ಅಂದರೆ ಅದೇ ಥರನೇ ನಾವು ಮನೆಯಲ್ಲೇ ಮಾಡ್ಕೋಬೋದು. ಅಂಗಡಿಗಳಲ್ಲಿ ಈಗ ರೆಡಿ ಪ್ಯಾಕೆಟ್ ತಂದು ತಿಂತಿದ್ರೆ ಸ್ವಲ್ಪ ಹಿಂಗೆ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಅರ್ಧ ಕೆಜಿ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಅರ್ಧ ಕೆಜಿ ಧನಿಯಾ ಕಾಳು ತೊಗೊಂಡಿದ್ದೀನಿ. ಅಂದರೆ ನಾನು ಧನಿಯಾ ಕಾಳನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ಒಣಗಿಸಿ ಆಮೇಲೆ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಯಾಕೆಂದರೆ ಗಲೀಜಿದ್ದೇ ಇರುತ್ತೆ, ಹಾಗಾಗಿ ಕ್ಲೀನ್ ಮಾಡ್ಕೋಬೇಕು. ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನೂ ಅಷ್ಟೇ ಒಂದು 2 ದಿವಸ ಚೆನ್ನಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಏಕೆಂದರೆ ಹಿಂಗೆ ಮುರಿದ್ರೆ ಕಟ್ಟಾಗಬೇಕು, ಆ ರೀತಿ ನಾವು ಒಣಗಿಸ್ಬೇಕು. ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಜೊತೆಲಿ ನಾನು 2 ಇಡಿ ಮಾತ್ರ ಖಾರದ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಖಾರದ ಮೆಣಸಿನ್ಕಾಯಿ ಇನ್ನೂ ಜಾಸ್ತಿ ಹಾಕೊಂಡ್ಬಿಟ್ರೆ ತುಂಬಾ ಖಾರ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಏಕೆಂದರೆ ನಾವು ಜೊತೆಲಿ ಮೆಣಸಿನ ಕಾಳು ಹಾಕೋದ್ರಿಂದ ಅದು ಖಾರ ಬ್ಯಾಲೆನ್ಸ್ ಆಗುತ್ತೆ, ಕರೆಕ್ಟಾಗಿ ಬರುತ್ತೆ. ನೋಡಿ, ಆ ಗ್ಲಾಸಲ್ಲಿ ನಾನು ಒಂದು ಕಾಫಿ ಗ್ಲಾಸು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಕಡಲೆಬೇಳೆನ 1.5 ಗ್ಲಾಸಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅಂದರೆ ನಾವು ಒಂದು ಬಟ್ಲಾಗಲಿ ಒಂದು ಗ್ಲಾಸ್ ಆಗಲಿ ಅಳತೆಯಲ್ಲಿ ನಾವು ತೊಗೋಬೇಕು ಇದನ್ನೆಲ್ಲ. ಈಗ ಅದು 1.5 ಗ್ಲಾಸ್ ಕಡಲೆಬೇಳೆ ತೊಗೊಂಡ್ರೆ ನಾವು ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಹಾಗಾಗಿ ಇದನ್ನು 2 ಗ್ಲಾಸ್ ತೊಗೊಂಡಿದ್ದೀನಿ ಕರೆಕ್ಟಾಗಿ. ಮತ್ತು ಒಂದು ಸ್ವಲ್ಪ ಕರಿಬೇವು ಎಲೆಗಳು, ಮತ್ತು ಅದರಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ. ನೀವು ಉದ್ದಿನ ಬೇಳೆ ಬೇಕಾದರೂ ಹಾಕ್ಕೋಬೋದು, ಉದ್ದಿನ ಕಾಳು ಬೇಕಾದರೂ ಹಾಕ್ಕೋಬೋದು. ನಾನು ಜೀರಿಗೆ ಮಾತ್ರ ಇದರಲ್ಲಿ 2 ಗ್ಲಾಸ್ ಹಾಕಲೇಬೇಕು. ನಾವು ಎಷ್ಟು ಕ್ವಾಂಟಿಟಿಲಿ ಅಂದರೆ ಅರ್ಧ ಕೆ ಜಿಗೆ ಅಷ್ಟು ಹಾಕಿದ್ರೇ ಅದು ಟೇಸ್ಟು ಬರೋದು, ಮತ್ತು ಗೊಜ್ಜು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಮೆಣಸಿನಕಾಳನ್ನು ಅಷ್ಟೇ ಇದರಲ್ಲೇ ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ. ಮತ್ತು ಮೆಂತ್ಯ ಮಾತ್ರನ ನಾವು 1 ಸ್ಪೂನ್ ಮಾತ್ರ ಹಾಕ್ಕೋಬೇಕು. ಏಕೆಂದರೆ ಕೆಲವರು ಸಾಸಿವೆ ಇದು ಎಲ್ಲ ಹಾಕ್ಕೋತಾರೆ, ಅದೆಲ್ಲ ಬೇಡ. ಏಕೆಂದರೆ ತುಂಬ ಕಹಿ ಬಂದುಬಿಡುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಇರುತ್ತೆ, ಸ್ವಲ್ಪ ಕಹಿ ಹಂಗಿದ್ರೂ ತುಂಬ ಇಷ್ಟ ಆಗುತ್ತೆ ಅಂಥವರು ಹಾಕ್ಕೋತಾರೆ. ಹಾಗಾಗಿ ನಾನು 1 ಸ್ಪೂನು ಅಂದರೆ ಒಂದು ಸುಮಾರು ದೊಡ್ಡ ಟೇಬಲ್ ಸ್ಪೂನಲ್ಲಿ ನಾನು 1 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು, ಸಿಂಪಲ್ಲಾಗೆ ಆಗಲಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು. ಈ ರೀತಿ ಒಂದು ಗ್ಲಾಸ್ ತೊಗೊಳ್ಳಿ, ಇಲ್ಲಾಂದರೆ ಒಂದು ಬೌಲಲ್ಲಿ ನೀವು ಕರೆಕ್ಟಾಗಿ ಅಳತೆ ಮಾಡಿಕೊಂಡು ತೊಗೊಳ್ಳಿ. ಏಕೆಂದರೆ ನಾನಿಲ್ಲಿ ಅರ್ಧ ಕೆ ಜಿಗೆ ಮಾತ್ರ ಮಾಡ್ತಾಯಿದ್ದೀನಿ. ನೀವು ಇನ್ನೂ ಜಾಸ್ತಿ ಮಾಡೋದಾದರೆ, ಅದು ಈಗ 1 ಕೆ ಜಿದು ಮಾಡೋದಾದರೆ ನಾನು ಇವಾಗ ತೊಗೊಂಡಿರೋ ಅಳತೆಯಲ್ಲಿ ಇನ್ನೂ 1 ಪಟ್ಟು ಹಾಕೋಬೇಕಾಗುತ್ತೆ. ಇಲ್ಲ ನೀವು ಇನ್ನೂ ಕಡಿಮೆ ಮಾಡ್ಕೊತೀನಿ ಅಂದರೆ ತೊಗೊಂಡಿರೋ ಅಳತೆಯಲ್ಲಿ ಇನ್ನೂ ಕಡಿಮೆ, ಅದರಲ್ಲಿ ಅರ್ಧ ಅಂದರೆ ತೊಗೊಂಡಿದ್ದೀವಲ್ಲ ಅದರಲ್ಲಿ ಅರ್ಧ ಕ್ವಾಂಟಿಟಿ ನೀವು ತೊಗೋಬೇಕಾಗುತ್ತೆ. ಇವಾಗ ನೋಡಿ, ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟು ಧನಿಯಾನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಅರ್ಧ ಕೆ ಜಿನೂ ಒಂದೇ ಸಲ ನಾನು ಉರಿತಾ ಇದ್ದೀನಿ. ಯಾಕೆಂದರೆ ನಾನು ದೊಡ್ಡ ಬಾಣಲಿ ಇಟ್ಟಿರೋದ್ರಿಂದ ಬೇಗ ಆಗುತ್ತೆ ಅಂತ. ತುಂಬ ಸಿಂಪಲ್ಲು, ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನು ಬೇಕಿಲ್ಲ. ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿ ಅಂದರೆ ಅರಿಶಿನ ಬೊಟ್ಟು ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ, ಬೇಕೆಂದರೆ ಗೊಜ್ಜು ಮಾಡೋವಾಗ ನಾವು ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಒಗ್ಗರಣೆ ಮಾಡುವಾಗ. ನಾನಿಲ್ಲಿ ಇವತ್ತು ಪುಡಿ ಮಾಡೋದು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗೊಜ್ಜನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಬಟ್ ಪುಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬ ದಿವಸನೂ ಬರುತ್ತೆ. ಹೊರಗಡೆ ಹೋದಾಗೆಲ್ಲ ಅರ್ಜೆಂಟಲ್ಲಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿರುತ್ತೆ. ಇವಾಗ ನೋಡಿ, ನಾನು ಧನಿಯಾನ ಒಂದು ಮೀಡಿಯಮ್ ಉರಿಲಿ ನೀಟಾಗಿ ಹುರ್ಕೋಬೇಕು, ಸೀದೋಗಬಾರ್ದು, ಆ ರೀತಿ ನೀಟಾಗಿ ಹುರ್ಕೋಬೇಕು. ಮತ್ತು ಇವಾಗ ಅದನ್ನು ಹುರಿದು ಒಂದು ಪೇಪರ್ಗೆ ತಣ್ಣಗೆ ಮಾಡೋಕ್ಕೆ ಹಾಕಿದ್ದೀನಿ ನಾನು. ಇವಾಗ ಕಡಲೆಬೇಳೆನ ಹುರಿತಾ ಇದ್ದೀನಿ. ಅದನ್ನು ಅಷ್ಟೇ ನೋಡಿ, ಈ ರೀತಿ ಕೆಂಪಗೆ ಅಂದರೆ ಸೀದೋಗಬಾರ್ದು, ಆ ರೀತಿ ಕಾಳುಗಳ್ನ ಹುರ್ಕೋಬೇಕು. ನಾವು ಹುರಿಯೋದ್ರಿಂದನೇ ನಮಗೆ ಪುಡಿ ತುಂಬಾ ಟೇಸ್ಟು ಬರೋದು. ನಾವು ಹೆಂಗೆ ಬೇಕೋ ಹಂಗೆ ಹುರಿದ್ಬಿಟ್ರೆ ಅದ್ರ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಹಾಗಾಗಿ ನಾವು ಹುರಿವಾಗ ಒಂದು ಸ್ವಲ್ಪ ಪೇಷನ್ಸಿಂದ ಹುರಿಬೇಕಾಗುತ್ತೆ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಇಲ್ಲಿ ನೀವು ಕಡಿಮೆ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ನೀವು ಮನೇಲಿ ಮಿಕ್ಸಿಲೇ ಪುಡಿ ಮಾಡ್ಕೋಬೋದು. ಬಟ್ ನೀವು ಜಾಸ್ತಿ ಕ್ವಾಂಟಿಟಿ ಅಂದರೆ ನೀವು ಏನಾದರೂ ಒಂದು ಫಂಕ್ಷನ್ಗೆ, ಮನೇಲಿ ಏನಾದರೂ ಒಂದು ಫಂಕ್ಷನ್ ಇರುತ್ತಲ್ವ, ಆ ಟೈಮಲ್ಲಿ ನೀವು ಈ ರೀತಿ ಮಾಡಿದ್ರೆ ನಿಜ ಎಲ್ಲಿ ತಂದಿದ್ದು ಪುಳಿಯೋಗರೆ ಪುಡಿನ ಅಂತಲೇ ಕೇಳ್ತಾರೆ. ಪುಳಿಯೋಗರೆ ಗೊಜ್ಜು ಎಲ್ಲಿ ತಂದ್ರಿ ಅಂತಲೇ ಬೇಕಾದ್ರೆ ಕೇಳ್ತಾರೆ ನೋಡಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಅಂಗಡಿಲಿ ತಂದುಬಿಟ್ಟು ರೆಡಿಮೇಡ್ ಎಲ್ಲ ಮಾಡ್ತೀವಿ, ಮತ್ತು ಬೇರೆಯವರು ಬೇರೆ ರೀತಿ ಮಾಡ್ತಾರೆ. ಆದರೆ ಈ ಟೇಸ್ಟ್ ಅಂತೂ ನಿಜ ಬರೋಲ್ಲ. ಸೇಮ್ ಮೇಲ್ಕೋಟೆ ಪುಳಿಯೋಗರೆ ಹೇಗಿರುತ್ತೋ ಅದೇ ಟೈಪಲ್ಲಿ ಬರುತ್ತೆ, ಅದೇ ಟೇಸ್ಟು ಸಹ ಬರುತ್ತೆ. ಅದೇ ಟೈಪ್ ಅಂತ ಏನಿಲ್ಲ, ಅದೇ ಟೇಸ್ಟ್ ಅಂತೂ ಬಂದೇ ಬರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ.
ಏಕೆಂದರೆ ನಾವು ಡ್ರೈ ಪುಡಿನೂ ಮಾಡ್ಕೋಬೋದು, ಇಲ್ಲ ಅಂತಲ್ಲ. ಕೆಲವ್ರಿಗೆ ಅಂದರೆ ನಮ್ಮ ಮನೇಲೆಲ್ಲ ಡ್ರೈ ಪುಡಿ ಇಷ್ಟನೇ ಆಗಲ್ಲ. ಈ ರೀತಿ ಗೊಜ್ಜು ಮಾಡೋದೇ ತುಂಬ ಇಷ್ಟ. ಅಂಗಡಿದಂತೂ ಅವ್ರು ನಮ್ಮ ಮನೇಲಿ ಯಾರೂ ತಿನ್ನೋದೇ ಇಲ್ಲ. ಪುಳಿಯೋಗರೆ ಅಂಗಡಿ ಪುಡಿ ತಂದು ಮಾಡಿದ್ರೆ ನಿಜ ಯಾರೂ ತಿನ್ನೋದೇ ಇಲ್ಲ, ಯಾರಿಗೂ ಇಷ್ಟನೇ ಆಗಲ್ಲ ನಮ್ಮ ಮನೇಲಿ. ನಾನು ಈ ರೀತಿ ಮನೇಲಿ ಮಾಡೋದು ಅಂದರೆ ಸಖತ್ತು ಇಷ್ಟಪಡ್ತಾರೆ. ಬೇಕಾದ್ರೆ ಒನ್ ಟೈಮ್ ಇಲ್ದಿರ 2 ಟೈಮ್ಗೂ ಅದನ್ನೇ ಬೇಕಾದರೂ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಅಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಅಂದರೆ ಕೆಲವರು ಡ್ರೈ ಪುಡಿನ ಇಷ್ಟಪಡ್ತಾರೆ, ಆ ರೀತಿ ಬೇಕಾದರೂ ಮಾಡ್ಕೋಬೋದು. ಅಂದರೆ ಅದನ್ನು ತಿನ್ನಲ್ಲ ಅಂತ ನಾನು ಮಾಡ್ತಾಯಿಲ್ಲ ಅಷ್ಟೇ. ಬೇಕಾದ್ರೆ ಒಂದು ಟೈಮು ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಇನ್ನೊಂದು ಟೈಮ್ ಬೇಕಾದ್ರೆ ಡ್ರೈ ಪುಳಿಯೋಗರೆ ಪುಡಿ ಹೇಗೆ ಮಾಡೋದು ಅಂತಲೂ ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಎಲ್ಲ ಅಂದರೆ ಸ್ಟಾರ್ಟಿಂಗು ನಾನು ಮೆಣಸಿನ್ಕಾಯಿನ ಉರಿತಾ ಇಲ್ಲ, ಏಕೆಂದರೆ ತುಂಬ ಘಾಟಾಗಿಬಿಡುತ್ತೆ. ಹಾಗಾಗಿ ನಾನು ಲಾಸ್ಟಿಗೆ ನಾನು ಅದನ್ನು ಉರಿತೀನಿ. ಅಂದರೆ ನೀವು ಇದಕ್ಕೆ ಎಣ್ಣೆ ಸ್ವಲ್ಪ ಯೂಸ್ ಮಾಡಿ ಹುರಿದು ಇಟ್ಕೋಬೋದು. ಬಟ್ ನಾನಿಲ್ಲಿ ಎಣ್ಣೆ ಏನೂ ಹಾಕ್ತಾಯಿಲ್ಲ, ಡ್ರೈಯಾಗೆ ಹುರಿತಾ ಇದ್ದೀನಿ. ಅಂದರೆ ನಾವು ಮಿಕ್ಸಿಲಿ ಆಗಲೇ ಪುಡಿ ಮಾಡ್ತೀವಿ ಸ್ವಲ್ಪ ಅಂದಾಗ ಸ್ವಲ್ಪ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಇವಾಗ ನೋಡಿ ಇದಕ್ಕೆ ಇಂಗು ಅಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ, ಹಾಗಂತ ಅತಿ ಹೆಚ್ಚು ಹಾಕ್ಕೋಬಾರ್ದು. ಅಂದರೆ ಪುಡಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದಾಗ ಹಾಳಾಗಬಾರ್ದಲ್ವ, ಹಾಗಾಗಿ ಸ್ವಲ್ಪ ಇಂಗು ಹಾಕಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ನಾನು ಹಿಂಗ್ ಅಂತ ಬರುತ್ತಲ್ವ, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನೋಡಿ, ಅದನ್ನು ನಾನು ಇಲ್ಲೇ ಹಾಕ್ಕೋತಾ ಇದ್ದೀನಿ. ನಿಮಗೆ ಇದು ಬೇಡ ಅಂತಂದರೆ ಪುಡಿ ಸಿಗುತ್ತಲ್ವ, ಪುಡಿನ ಸ್ವಲ್ಪ ಹಾಕ್ಕೋಬೋದು. ಯಾಕೆಂದರೆ ನಾವು ಗೊಜ್ಜಿಗೂ ಹಾಕ್ತೀವಿ, ಅಂದರೆ ಅದು ಪುಡಿ ಹಾಕ್ತೀನಿ ನಾನು ಗೊಜ್ಜಿಗೆ ಮಾಡಿಟ್ಟೆ. ಅಂದರೆ ಸ್ವಲ್ಪ ದಿವಸ ಇಟ್ಕೋಬೋದು, ರೆಡಿ ಗೊಜ್ಜು ಮಾಡಿ ಇಟ್ಕೊಂಡು ಮತ್ತೆ ಒಗ್ಗರಣೆ ಮಾಡಿ. ಇದು 2 ಟೈಪಲ್ಲಿ ಬರುತ್ತೆ. ಒಂದು ಸಲ ಗೊಜ್ಜು ಮಾಡಿ ಇಟ್ಕೊಂಡು ಅದನ್ನು ನಾವು ಬೇಕಾದಾಗ ಒಗ್ಗರಣೆ ಮಾಡಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಆ ಟೈಪಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ರೆಡಿಮೇಡಲ್ಲಿ ತೊಗೊಬರ್ತೀವಿ, ಅದರಲ್ಲಿ ಏನು ಟೇಸ್ಟೇ ಇರಲ್ಲ. ಈ ರೀತಿ ಮಾಡಿಟ್ಕೊಂಡ್ರೆ ಸಖತ್ತು ಟೇಸ್ಟಿಯಾಗಿ ಇರುತ್ತೆ. ಇವಾಗ ಮೆಣಸಿನ್ಕಾಯಿನೂ ಅಷ್ಟೇ ನಾನು ಎಣ್ಣೆ ಹಾಕಿ ನಾನು ಉರಿತಾ ಇಲ್ಲ, ಯಾಕೆಂದರೆ ತುಂಬ ಘಾಟಾಗಿಬಿಡುತ್ತೆ, ಆಗೋದೇ ಇಲ್ಲ. ನಾನು ಇಷ್ಟು ದಿವಸ ಅಂತೂ ವಿಡಿಯೋನೇ ಹಾಕಿರಲಿಲ್ಲ, ಯಾಕೆಂದರೆ ನನಗೆ ಸ್ವಲ್ಪ ಹುಷಾರು ಇರಲಿಲ್ಲ, ಮತ್ತು ದೇವಸ್ಥಾನಗಳಿಗೆಲ್ಲ ಹೋಗಬೇಕಿತ್ತು, ಸ್ವಲ್ಪ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರೋದಿತ್ತಲ್ವ, ಹಾಗಾಗಿ ನಾನು ವಿಡಿಯೋನೇ ಹಾಕಿರಲಿಲ್ಲ. ಇವಾಗ ವಿಡಿಯೋ ಮಾಡಿದ್ರೂ ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ದಲೇ ಇವತ್ತು ನಾನು ಮಾಡ್ತಾಯಿದ್ದೀನಿ ನೋಡಿ. ನಾನೆಲ್ಲ ಹುರಿದಿರೋದನ್ನ ಫುಲ್ಲು ಒಂದು ಪೇಪರ್ಗೆ ತಣ್ಣಗೆ ಮಾಡೋಕ್ಕೆ ಬಿಟ್ಟಿದ್ದೀನಿ. ನೀವು ಈ ರೀತಿ ಮಾಡಿಬಿಟ್ಟು ಇಲ್ಲ ಎಲ್ಲ ಮಿಕ್ಸ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನೀವು ಮಿಲ್ಲಿಗೆ ಬೇಕಾದ್ರೂ ಹಾಕಿಸ್ಕೋಬೋದು. ಅಂದರೆ ಚೆನ್ನಾಗಿ ಒಣಗಿದರೆ ನಾವು ಒಣಗಿಸೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಬಿಸಿಯಾಗಿರೋದು ತಣ್ಣಗಾದರೆ ಅದೇ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನಾನು ಹುರಿದಿಟ್ಟಿದ್ನಲ್ಲ ಇಂಗು ಮತ್ತು ಕರಿಬೇವು ಮತ್ತು ಉದ್ದಿನಕಾಳು, ಕಡಲೆಬೇಳೆ, ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನು ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಏಕೆಂದರೆ ನಾನು ಮಿಲ್ಲಿಗೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಅರಿಶಿನ ಬೊಟ್ಟನ್ನ ನೀವು ಹುರಿದು ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲ ಪುಡಿ ಏನು ಬೇಕಾದರೂ ಪುಡಿ ಮಾಡಿಸ್ಕೊಂಬಂದಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಬೋದು. ನಾನಿಲ್ಲಿ ಅರಿಶಿನ ಪುಡಿ ಏನು ಯೂಸ್ ಮಾಡ್ತಾಯಿಲ್ಲ, ಹಾಗೆಯೇ ಮಿಲ್ಲಿಗೆ ಕೊಡ್ತಾಯಿದ್ದೀನಿ. ಇವಾಗ ನೋಡಿ ನಾನು ಹುರಿದಿಟ್ಟಿರೋ ಅಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಇವಾಗ ಇದನ್ನು ಮಿಲ್ಲಿಗೆ ಕೊಡ್ತಾಯಿದ್ದೀನಿ. ಯಾಕೆಂದರೆ ಇದು ಅರ್ಧ kg ಇರೋದ್ರಿಂದ ಮಿಕ್ಸಿಲಿ ಪುಡಿ ಮಾಡೋಕ್ಕಾಗಲ್ಲ. ನೀವು ಸ್ವಲ್ಪ ಕ್ವಾಂಟಿಟಿಲಿ ಮಾಡೋದಾದರೆ ಮಿಕ್ಸಿಲಿ ಮಾಡ್ಕೋಬೋದು. ಈ ರೀತಿ ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ನಾವು ಸ್ವಲ್ಪ ಮಾಡಿಕೊಂಡ್ರೆ ಅರ್ಜೆಂಟಲ್ಲಿ ಆಗಲ್ಲ ಅಂತ ನಾನೀಗ ಒಂದು ಅರ್ಧ kg ಮಾಡ್ಕೊಂಡಿದ್ದೀನಿ. ಇವಾಗ ಮಿಲ್ಲಿಗೆ ಕಳಿಸಿದ್ದೆ, ಮಿಲ್ಲೆಲ್ಲ ಮಾಡಿಸ್ಕೊಂಬಂದರು. ಇವಾಗ ಅದಕ್ಕೆ ತಣ್ಣಗಾಗಲಿ ಅಂತ ನಾನು ನ್ಯೂಸ್ ಪೇಪರ್ ಮೇಲೆ ತಣ್ಣಗೆ ಮಾಡೋಕ್ಕೆ ಹಾಕಿದ್ದೀನಿ ನೋಡಿ. ಎಲ್ಲ ಜಲ್ಸಿ ಬಾಕ್ಸಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಈ ರೀತಿ ಅರ್ಜೆಂಟ್ ಟೈಮಲ್ಲಿ ನಾವು ಇದನ್ನು ಗೊಜ್ಜು ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ರೀತಿ ಮಾಡಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.